ಮಂಗಳೂರಿನಲ್ಲಿ ಒಂದು ದುರಂತ ಸಂಭವಿಸಿದೆ. ಮಾಜಿ ಶಾಸಕ ಮೊಹಿಯುದ್ದೀನ್ ಬಾವ ಅವರ ಸೋದರ ಇವತ್ತು ಬೆಳಗಿನ ಜಾವ 3 ಗಂಟೆಯಿಂದ ನಾಪತ್ತೆಯಾಗಿದ್ದಾರೆ. ಮುಮ್ತಾಜ್ ಅಲಿ ಅಂತ ಅವರ ಹೆಸರು. ಆದರೆ ಅನುಮಾನಗಳು ಮಾತ್ರ ಬೇರೆ ಬೇರೆ ತುಂಬಾ ಅನುಮಾನಗಳು ಬರ್ತಾ ಇದೆ. ಕುಳೂರು ಬ್ರಿಡ್ಜ್ ಮೇಲೆ ಅಪಘಾತದ ರೀತಿಯಲ್ಲಿ ಮುಮ್ತಾಜ್ ಅಲಿ ಅವರ ಕಾರು ಪತ್ತೆಯಾಗಿದೆ. BMW ಕಾರು. ಅದೇನು ಅಪಘಾತ ಆಯ್ತಾ ಅಥವಾ ಇವರೇ ಏನಾದರೂ ಅಲ್ಲಿ ಮೇಲಿಂದ ಕೆಳಗಡೆ ಬಿದ್ದು ಸುಸೈಡ್ ಮಾಡ್ಕೊಂಡ್ರ, ಏನು ಕಾರಣ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಕೇಸ್ಗೆ ಈಗ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದೆ. ಮುಮ್ತಾಜ್ ಅಲಿ ನಾಪತ್ತೆ ಹಿಂದೆ ಓರ್ವ ಮಹಿಳೆಯ ಕೈವಾಡ ಇದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮಹಿಳೆಯ ಬ್ಲ್ಯಾಕ್ ಮೇಲ್ಗೆ ಏನಾದರೂ ಇವರು ಬಲಿಯಾದ್ರ ಅಂತ. ಯಾಕೆಂದರೆ ಪೊಲೀಸರು ಒಂದು 2-3 ಜನರನ್ನ ಹಿಡಿದು ವಿಚಾರಿಸಿದಾಗ ಆ ಮಹಿಳೆಯ ಲಿಂಕ್ ಇರೋದು ಈಗ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ಇನ್ನು ಕ್ಲಾರಿಟಿ ಪೊಲೀಸರಿಗೂ ಕೂಡ ಸಿಕ್ಕಿಲ್ಲ. ಹಾಗಾದ್ರೆ ಏನು ನಡೀತು ಘಟನೆ ಅಂತ ನೋಡೋಣ ಬನ್ನಿ. ಮಾಜಿ ಶಾಸಕ ಮೊಹಿಯುದ್ದೀನ್ ಬಾವ ತಮ್ಮ ಮಿಸ್ಸಿಂಗ್, ಮುಮ್ತಾಜ್ ಅಲಿ ನಾಪತ್ತೆ, ನಾನಾ ಅನುಮಾನ. ಎಸ್, ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಕಾಂಗ್ರೆಸ್ ಶಾಸಕ ಮೊಹಿಯುದ್ದೀನ್ ಬಾವ ಅವರ ಸಹೋದರ ನಾಪತ್ತೆಯಾಗಿದ್ದಾರೆ. ಬಾವ ತಮ್ಮ 52 ವರ್ಷದ ಮುಮ್ತಾಜ್ ಅಲಿ ಇಂದು ಬೆಳಗ್ಗೆ ದಿಢೀರ್ ನಾಪತ್ತೆಯಾಗಿದ್ದಾರೆ. ಕೂಳೂರಿನ ಸೇತುವೆ ಬಳಿ ಅಪಘಾತ ನಡೆದ ಸ್ಥಿತಿಯಲ್ಲಿ ಕಾರು ಪತ್ತೆಯಾಗಿದೆ. ಇದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಮುಮ್ತಾಜ್ ಅಲಿ ಫಿಶ್ ಮಿಲ್, ಕಾಲೇಜು ಸೇರಿದಂತೆ ಹಲವು ಉದ್ಯಮ ನಡೆಸಿಕೊಂಡಿದ್ರು. ಕಳೆದ ಕೆಲ ದಿನಗಳಿಂದ ಮಾನಸಿಕವಾಗಿ ನೊಂದಿದ್ದ ಮುಮ್ತಾಜ್ ಅಲಿ ನಿನ್ನೆ ರಾತ್ರಿ ಮನೆಯವರೊಂದಿಗೆ ಮುನಿಸಿಕೊಂಡು ಮಾತುಕತೆ ನಡೆಸಿದ್ರು. ಇಂದು ಬೆಳಗಿನ ಜಾವ 3 ಗಂಟೆಗೆ ಯಾರಿಗೂ ತಿಳಿಯದಂತೆ ತನ್ನ BMW ಕಾರನ್ನ ಚಲಾಯಿಸಿಕೊಂಡು ಕದ್ರಿಯಾ ತನ್ನ ಮನೆಯಿಂದ ಪಣಂಬೂರು ಬಳಿ ಬಂದಿದ್ದಾರೆ. ಅಲ್ಲಿಂದ ವೇಗವಾಗಿ ಕೂಳೂರು ಹೈವೇಯಲ್ಲಿ ಬರ್ತದ್ದು ಖಾಸಗಿ ಬಸ್ ಒಂದಕ್ಕೆ ಡಿಕ್ಕಿ ಹೊಡೆದುಕೊಂಡು ಬಂದಿದ್ದಾರೆ. ಬಳಿಕ ಕೂಳೂರು ಸೇತುವೆಯ ಮಧ್ಯದಲ್ಲಿ ಕಾರನ್ನ ನಿಲ್ಲಿಸಿ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಸೇತುವೆಯಿಂದ ಫಲ್ಗುಣಿ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಶಂಕಿಸಲಾಗಿದೆ. ಮುಮ್ತಾಜ್ ಅಲಿಗಾಗಿ ಫಲ್ಗುಣಿ ನದಿಯಲ್ಲಿ NDRF, SDRF ತಂಡ ಸೇರಿದಂತೆ ಈಜು ತಜ್ಞ ಈಶ್ವರ್ ಮಲ್ಪೆ ತಂಡ ಪತ್ತೆ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಘಟನೆ ಬಳಿಕ ಸ್ಥಳಕ್ಕೆ ಮಾಜಿ ಶಾಸಕ ಮೊಹಿಯುದ್ದೀನ್ ಬಾವ ಸೇರಿದಂತೆ ಕುಟುಂಬಸ್ಥರು ಭೇಟಿ ನೀಡಿದ್ರು. ಮೊಹಿಯುದ್ದೀನ್ ಬಾವ ನಾಪತ್ತೆಯಾದ ಸಹೋದರನ ನೆನೆದು ಕಣ್ಣೀರ್ ಹಾಕಿದ್ರು. ನದಿಯ ಆಳ ಹೆಚ್ಚಾಗಿರೋದ್ರಿಂದ ನೀರಿನಡಿಯಲ್ಲಿ ಕತ್ತಲು ಆವರಿಸಿ ಕಾರ್ಯಾಚರಣೆ ತೊಡಕಾಗಿದೆ. ಇತ್ತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಅಡಿಭಾಗದಲ್ಲಿ ಅವರ ದೇಹ ಸುಮಾರು ಒಂದು 100 ಮೀಟರ್ ಅಷ್ಟು ಹುಡುಕಿದ್ದೇವೆ. ಆದರೆ ವಿಸಿಬಿಲಿಟಿ ಕಮ್ಮಿ ಉಂಟು. ಅಡಿಭಾಗದಲ್ಲಿ ಸುಮಾರು 40 ಅಡಿ 45 ಅಡಿ ಉಂಟು. ಆ ಭಾಗದಲ್ಲಿ ಕತ್ತಲಿರುವಾಗ ಯಾರಾದರೂ ಕೈಗೆ ತಪ್ಪಿ ಹೋದ್ರೂ ಸಹ ಗೊತ್ತಾಗಲ್ಲ. ನಾವು ಹುಡುಕ್ತೇವೆ ಏನಾದರೂ ಮಾಡಿ. ಯಾಕೆಂದರೆ ವಿಸಿಬಿಲಿಟಿ ಕಮ್ಮಿ ಉಂಟು ಅಡಿಭಾಗ. ಯಾಕೆಂದರೆ ಕತ್ತಲೆ ಆಗಿದೆ. ಯಾಕೆಂದರೆ ಅಂಡರ್ವಾಟರ್ ಟಾರ್ಚ್ ಹಾಕಿದರೆ ಸಹ ನಮಗೆ ಒಂದು 2 ಅಡಿ ತೋರ್ತಾ ಉಂಟು. ಹುಡುಕ್ತಾ ಇದ್ದೇವೆ, ನೋಡುವ ಖಂಡಿತವಾಗಿ. ಬಾವ ಅವ್ರದ್ದು ಬ್ರದರ್ ಮುಮ್ತಾಜ್ ಅಲಿ ಅವರು ಇಲ್ಲಿ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್ ಮತ್ತು ಒಂದು ಕೂಳೂರು ಬ್ರಿಡ್ಜಿಂದ ಅವರು ಗಾಡಿ ಸಿಕ್ಕಿದೆ ಮತ್ತು ಅವರು ಕಾಣ್ತಾ ಇಲ್ಲ. ತನಿಖೆ ಮಾಡ್ತಾ ಇದ್ದೀವಿ. ಸುಮಾರು ಕಡೆ ಸಿಟಿಲಿ ಸುತ್ತಾಡಿದ್ದಾರೆ. ಆದ ನಂತರ ಇಲ್ಲಿ ಕೂಳೂರು ಬ್ರಿಡ್ಜ್ ಹತ್ರ ಒಂದು ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆ ಆಗಿದ್ದಾರೆ. ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸಂಶಯ ಇದೆ ದಟ್ ಅವರು ಬ್ರಿಡ್ಜ್ ಇಂದ ಜಂಪ್ ಮಾಡಿರಬಹುದು. ಸೊ ಅದಕ್ಕಾಗಿ ನಾವೀಗ NDRF, SDRF ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ನಾಪತ್ತೆ ಹಿಂದೆ ಮಹಿಳೆಯ ಕೈವಾಡ, ಮಹಿಳೆಯ ಬ್ಲಾಕ್ ಮೇಲ್ಗೆ ಬಲಿಯಾದ್ರ. ನಾಪತ್ತೆಯಾಗಿರುವಂತಹ ಮುಮ್ತಾಜ್ ಅಲಿ ಅವರ ಶೋಧ ಕಾರ್ಯ ಮತ್ತಷ್ಟು ಮುಂದುವರೆದಿದೆ. ಈಗಾಗಲೇ ಸಾಕಷ್ಟು ತಂಡಗಳ ಮೂಲಕ ಫಲ್ಗುಣಿ ನದಿಯಲ್ಲಿ ಅವರ ಪತ್ತೆ ಕಾರ್ಯವನ್ನು ಮುಂದುವರಿಸಲಾಗಿದೆ. ಈ ನಡುವೆ ಈ ಪ್ರಕರಣಕ್ಕೆ ಹೊಸತಾದ ಟ್ವಿಸ್ಟ್ ಸಿಕ್ಕಿದೆ. ಮಹಿಳೆಯೊಬ್ಬರ ಬೆದರಿಕೆಗೆ ಹೆದರಿ ಈ ರೀತಿಯಾದಂಥ ಕೃತ್ಯಕ್ಕೆ ಮುಂದಾದ್ರ ಅನ್ನುವಂಥ ಸಂಶಯ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲೂ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮುಮ್ತಾಜ್ ಅಲಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮುಮ್ತಾಜ್ ಅಲಿ ನಾಪತ್ತೆ ಹಿಂದೆ ಮಹಿಳೆಯ ಕೈವಾಡ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಮಹಿಳೆಯ ಬ್ಲಾಕ್ ಮೇಲ್ಗೆ ಬಲಿಯಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಆ ಮಹಿಳೆಗೆ ಇನ್ನೂ ಕೆಲ ಪುರುಷರು ಸಹಾಯ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಮರ್ಯಾದೆಗೆ ಅಂಜಿ ನಾಪತ್ತೆಯಾದ್ರ ಮುಮ್ತಾಜ್ ಅಲಿ ಅನ್ನೋ ಅನುಮಾನ ಮೂಡಿದೆ. ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಇನ್ನೂ ಒಂದು ಕ್ಲಾರಿಟಿಗೆ ಬರಕ್ಕಾಗಿಲ್ಲ ಹಾಗಾದ್ರೆ ಪೊಲೀಸರಿಗೆ. ನಿಖರವಾಗಿ ಹೀಗೆ ಆಗಿದೆ. ಯಾಕಂದ್ರೆ ಅದೇ ಜಾಗದಲ್ಲಿ ಏನಾದ್ರು ಬಾಡಿ ಸಿಕ್ಕಿದ್ರೆ ಅವಾಗ ಬೇಕಾದ್ರೆ ಏನಾದ್ರು ಒಂದು ತೀರ್ಮಾನಕ್ಕೆ ಬರಬಹುದು. ಮಾಜಿ ಶಾಸಕ ಮೊಹಿಯುದ್ದೀನ್ ಬಾವ ಅವರ ತಮ್ಮ ಮಿಸ್ಸಿಂಗ್ ಪ್ರಕರಣ ಸಂಬಂಧ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈ ಟ್ವಿಸ್ಟ್ಗೆ ಭಾಗಿಯಾಗಿದ್ದಂತಹ ಮಹಿಳೆ ಈಗ ಸದ್ಯ ಆಕೆ ನಾಪತ್ತೆಯಾಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ ಏನು ಅನ್ನೋದರ ಬಗ್ಗೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಆಕೆಯ ಮೊಬೈಲ್ ಟ್ರೇಸ್ ಮಾಡ್ತಾ ಇದ್ದಾರೆ ಪೊಲೀಸರು. ಕೇರಳದವರೆಗೂ ಕೂಡ ಫೋನ್ ಆನ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೇರಳದಲ್ಲಿ ಆಕೆಯ ಫೋನ್ ಸ್ವಿಚ್ಡ್ ಆಫ್ ಆಗಿದೆ. ಸೂರತ್ಕಲ್ನ ಕೃಷ್ಣಪುರ ನಿವಾಸಿಯಾಗಿದ್ದಂತಹ ಮಹಿಳೆ ಅಂತ ತಿಳಿದು ಬಂತು. ಘಟನೆ ನಡೀತಿದ್ದ ಹಾಗೆ ಕೇರಳ ಕಡೆಗೆ ಆಕೆ ಎಸ್ಕೇಪ್ ಆದ್ಲಾ ಅನ್ನೋ ಪ್ರಶ್ನೆ. ಜೊತೆಗೆ ಈಕೆಗೆ 4 ಪುರುಷರು ಸಪೋರ್ಟ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಂದ್ರೆ ಅವರ ಸಪೋರ್ಟ್ ಯಾವ ರೀತಿಯಾಗಿತ್ತು? ವಿಡಿಯೋ ಮಾಡಿ ಬೆದರಿಕೆಯನ್ನ ಹಾಕ್ಲಾಗ್ತಾ ಇತ್ತಾ? ಹಣಕ್ಕಾಗಿ ಪೀಡಿಸ್ತಾ ಇದ್ರ ಅಥವಾ ಆಕೆ ಮದುವೆ ಆಗುವಂತ ಪೀಡಿಸ್ತಾ ಇದ್ಲು ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಅದು ಏನು ಅನ್ನೋದು ಇನ್ನು ಸ್ಪಷ್ಟ ಆಗಬೇಕು. ಅಂದ್ರೆ
ಒಂದು ಡೆತ್ ಡಿಕ್ಲೇರ್ ಮಾಡಬೇಕು, ಅವರ ಮೃತದೇಹ ಲಭ್ಯ ಆಗಬೇಕು. ಇನ್ನೂ ಕೂಡ ಮೃತದೇಹ ಪತ್ತೆ ಆಗಿಲ್ಲ, ಯಾಕಂದ್ರೆ ಶೋಧ ಕಾರ್ಯ ಮುಂದುವರೆದಿದೆ. ಕತ್ತಲಾದ ನಂತರದಲ್ಲಿ ಶೋಧ ಕಾರ್ಯ ಹೇಗಾಗತ್ತೆ ಅನ್ನೋ ಕೂಡ ಪ್ರಶ್ನೆ ಇಲ್ಲಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಯಿಂದ. ಸುಖಪಾಲ್, ಈಗ ಕತ್ತಲಾಗ್ತದ ಹಾಗೆ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದ್ರ ಅಥವಾ ಮುಂದುವರೆಸಿದ್ದಾರಾ? ಸದ್ಯ ಪೊಲೀಸರ ತನಿಖೆಯ ಆಂಗಲ್ನಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ? ದಿವ್ಯಾ, ಸದ್ಯ 6 ಗಂಟೆವರೆಗೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಈಗಾಗಲೇ ನಾವು ಗಮನಿಸಬಹುದು, ಈ ಪಲ್ಗುಣಿ ನದಿಯಲ್ಲಿ ಸುಮಾರು ಸಾಕಷ್ಟು ತಂಡಗಳು NDRF, SDRF, ಅಗ್ನಿಶಾಮಕ ದಳ ಜೊತೆಗೆ ಮುಳುಗು ತಜ್ಞರೆಲ್ಲರೂ ಸೇರಿ ಈಗಾಗಲೇ ಸಾಕಷ್ಟು ಬೆಳಿಗ್ಗೆಯಿಂದಲೂ ಪರಿಶೀಲನೆಗಳನ್ನು ಮಾಡಿದ್ದಾರೆ, ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಸುಮಾರು 7 ಮಂದಿ ಮುಳುಗು ತಜ್ಞರು ಈಗಾಗಲೇ ಈ ಒಂದು ಸೇತುವೆ ಅಡಿಭಾಗದಲ್ಲಿ ತಪಾಸಣೆಯನ್ನು ಮಾಡಿದರೆ ಯಾವುದೇ ರೀತಿಯಾದಂಥ ಕುರುಹು ಈವರೆಗೂ ಲಭ್ಯ ಆಗಿಲ್ಲ. ಈಗ ಅದರ ಬಳಿಕ 6 ಗಂಟೆ ಬಳಿಕ ಸ್ಥಗಿತಗೊಳಿಸಿ ಮತ್ತೆ ಮುಂಜಾನೆ ಮತ್ತೆ ಆರಂಭಗೊಳಿಸಲಿಕ್ಕೆ ತಂಡಗಳನ್ನು ರಚನೆ ಮಾಡಲಾಗಿದೆ. ರಾತ್ರಿ ವೇಳೆಯಲ್ಲಿ ಈ ಭಾಗದಲ್ಲಿ ಲೈಟ್ಗಳನ್ನು ಉರಿಸಿ ಏನಾದರೂ ಇಲ್ಲೇನಾದರೂ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅವರ ಶವ ಮೇಲಕ್ಕೆ ಬರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಲೈಟನ್ನು ಹಾಕಿ ಇರಿಸಲಾಗುತ್ತೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳು ಸಿಕ್ಕಿದೆ. ಈಗಾಗಲೇ ಯಾವುದೇ ಸ್ಪಷ್ಟ ಮಾಹಿತಿಗಳಿಲ್ಲ. ಅವರ ಕಾರು ಅಪಘಾತ ಆಗಿರುವ ರೀತಿಯಲ್ಲಿ ಪತ್ತೆಯಾಗಿತ್ತು. ಆ ಬಳಿಕ ಅವರು ನಾಪತ್ತೆ ಆಗಿದ್ದಾರೆ. ಜೊತೆಗೆ ಮನೆಯವರ ಜೊತೆನೂ ನಿನ್ನೆ ರಾತ್ರಿ ಸ್ವಲ್ಪ ಮಾತುಕತೆಗಳಾಗಿತ್ತು ಅನ್ನುವಂಥ ಮಾತು ಇದೆ. ಅದರ ಜೊತೆಗೆ ಪೊಲೀಸರೀಗ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 4 ಮಂದಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರಲ್ಲಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಲಾಗಿದೆ. ಮಮ್ತಾಜ್ ಅಲಿ ಅವರು ಮಸೀದಿ ಅಧ್ಯಕ್ಷರಾಗಿರೋದ್ರಿಂದ ಆ ಒಂದು ಮಸೀದಿಯ ಜೊತೆಗೆ ಈ 4 ಯುವಕರು ಯಾರಿದ್ದಾರೆ ಅವರಿಗೂ ತಕರಾರಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಕೆಲವೊಂದು ವಿವಾದಗಳನ್ನು ಸೃಷ್ಟಿ ಮಾಡಿದ್ರು. ಅದರ ಜೊತೆಗೆ ಆ ಒಂದು ಮಹಿಳೆಯ ನಿರಂತರವಾದಂಥ ಬೆದರಿಕೆ ಇತ್ತು ಅನ್ನುವಂಥ ಮಾತು ಕೇಳಿ ಬರ್ತದೆ. ಈ ಹಿನ್ನೆಲೆಯಲ್ಲೂ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಮಹಿಳೆ ನಿರಂತರವಾಗಿ ಇವರಿಗೆ ಸುರತ್ಕಲ್ ಮೂಲದ ಕೃಷ್ಣಾಪುರದ ಮಹಿಳೆ ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂಥ ಒಂದು ಆರೋಪನೂ ಇದೆ. ಆ ಆರೋಪದಲ್ಲಿ ಆಕೆ ವಿಡಿಯೋಗಳನ್ನು ಮಾಡಿ ಬೆದರಿಸ್ತಾ ಇದ್ರು. ಅದರ ಜೊತೆಗೆ ಈ 4 ಯುವಕರು ಸೇರ್ಕೊಂಡಿದ್ರು ಅನ್ನುವಂಥ ಒಂದು ಆರೋಪವು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಮಹಿಳೆಯ ಮೊಬೈಲನ್ನು ಟ್ರೇಸ್ ಮಾಡಿದಂಥ ಸಂದರ್ಭದಲ್ಲೂ ಮಹಿಳೆ ಕೇರಳದವರೆಗೂ ಹೋಗಿರುವಂಥ ಕುರುಹು ಸಿಕ್ಕಿರುವಂಥದ್ದು. ಮೊಬೈಲ್ ಟ್ರೇಸ್ ಮಾಡಿದಂಥ ಸಂದರ್ಭದಲ್ಲಿ ಕೇರಳದಲ್ಲಿ ಆಕೆಯ ಮೊಬೈಲ್ ಸ್ವಿಚ್ಡ್ ಆಫ್ ಆಗಿದೆ. ಹಾಗಾಗಿ ಆಕೆ ಈ ಒಂದು ಪ್ರಕರಣದಲ್ಲಿ ಲಿಂಕ್ ಇದೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಸದ್ಯದ ಮಟ್ಟಿಗೆ ಕಾವೂರು ಪೊಲೀಸರು ನಾಪತ್ತೆ ಪ್ರಕರಣವನ್ನು ದಾಖಲಿಸಿಕೊಂಡು ಒಂದು ಕಡೆಯಿಂದ ತನಿಖೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಈ ರೀತಿಯಾದಂಥ ಅನುಮಾನಗಳು ಸಂಬಂಧಿಕರ ಕಡೆಯಿಂದ ಜೊತೆಗೆ ಅವರ ಮನೆಯವರ ಕಡೆಯಿಂದ ಬಂದಿರುವಂಥ ಕಾರಣಕ್ಕಾಗಿ ಆ ರೀತಿಯಾದ ಒಂದು ಆಂಗಲ್ ಅಲ್ಲೂ ತನಿಖೆಯನ್ನ ಮುಂದುವರಿಸಿದ್ದಾರೆ. ರೈಟ್, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗೆ. ಸೊ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಪೊಲೀಸರಿಗೆ ಇನ್ನೂ ಕೂಡ ಈ ಪ್ರಕರಣದಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಆ ಮಹಿಳೆ ಸಿಗಬೇಕು, ಇಲ್ಲ ಇಲ್ಲಿ ಬಾಡಿ ಸಿಗಬೇಕು. ಏನಾದರೂ ಒಂದು ವೇಳೆ ಆ ಥರದ್ದೇ ಏನಾದರೂ ಆಗಿದ್ರೆ ಆಗ ಒಂದು ನಿರ್ದಿಷ್ಟವಾಗಿ ಹೀಗೆ ನಡೆದಿದೆ ಅಂತ ಹೇಳೋದಕ್ಕೆ ಸಾಧ್ಯ. ನೋಡೋಣ ಈ ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ.